ಹಿಂದುಳಿದ ವರ್ಗಗಳ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿ ನಿಲಯದಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಘಟಕ ಕಾಲೇಜಿನಲ್ಲಿ 4ನೇ ಸೆಮಿಸ್ಟ್ರಲ್ಲಿ ಪಾಲಿಟೆಕ್ನಿಕ್ ಮುಖಾಂತರ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತೀವಿ. ಆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ವಿದ್ಯಾರ್ಥಿ ರಾಕೇಶ್ ಅವರು ಬೆಳಗ್ಗೆ ಅವರು ಅಲ್ಲೇ ವಸತಿ ನಿಲಯದ ಸಮೀಪದಲ್ಲಿ ಒಂದು ಮರಕ್ಕೆ ನೇಣು ಹಾಕ್ಕೊಂಡಿರ್ತಕ್ಕಂಥ ರೀತಿಯಲ್ಲಿ ಇದ್ದಂಥವರನ್ನು ಗಮನಿಸಿದ್ದಾರೆ. ಇದು ಭಾಳ ದುರದೃಷ್ಟಕರವಾದ ವಿಚಾರ. ಅವರು ಮೈಸೂರಿನ ಹೆಬ್ಬಾಳದವರು ಅಂತೇಳಿ ಮಾಹಿತಿ ಸಿಕ್ಕಿದೆ. ನಾನೀಗ ಅವರ ಸಹಪಾಠಿಗಳು ನನ್ನ ಜೊತೆ ಮಾತಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಅವರು ಯಾವುದೇ ರೀತಿ ಖಂಡತೆಗೆ ಒಳಗಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಅಥವಾ ಏನಾದರೂ ಒಂದು ಒತ್ತಡಕ್ಕೆ ಅಥವಾ ಇನ್ನೊಂದು ರೀತಿಯಲ್ಲಿ ಯಾವುದೇ ರೀತಿ ಅವರು ವ್ಯಕ್ತಪಡಿಸಿಲ್ಲ ಮತ್ತು ಯಾರೂ ಸ್ನೇಹಿತರ ಜೊತೆ ಹಂಚ್ಕೊಂಡಿಲ್ಲ. ಕಡೆಯದಾಗಿ 9:45 ಅವರ ಸ್ನೇಹಿತನಿಗೊಬ್ಬನಿಗೆ ಮೈಸೂರು ಅವರಿಗೆ ದೂರವಾಣಿಯಲ್ಲಿ ಮಾತಾಡಿ ಸಂಭಾಷಣೆ ಮಾಡ್ತಾರೆ. ಅವರ ಹತ್ರನೂ ಸಹ ಯಾವುದೇ ರೀತಿ ಒಂದು ನೋವು ಅಥವಾ ಒಂದು ರೀತಿ ಹತಾಶೆ, ಜೀವನದ ಬಗ್ಗೆ ಜಿಗುಪ್ಸೆ ಯಾವುದೋ ಒಂದು ವ್ಯಕ್ತಪಡಿಸದೇ ಇರ್ತಕ್ಕಂಥದ್ದು ವಿಚಾರ ತಿಳ್ಪಟ್ಟಿದೆ. ಆದರೆ ಮಧ್ಯರಾತ್ರಿಯಲ್ಲಿ ಎದ್ದು ಹೊರಗಡೆ ಹೋಗಿ ಈ ರೀತಿ ನಡೆದಿರ್ತಕ್ಕಂಥದ್ದು ಭಾಳ ನೋವಿನ ವಿಚಾರ. ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಎಲ್ಲರೂ ಇವತ್ತು ನಾನಾ ಸಂದರ್ಭದಲ್ಲಿ ಓದುವಂಥ ಸಂದರ್ಭದಲ್ಲಿ ನಾನಾ ರೀತಿಯಾದಂಥ ಹಲವಾರು ವಿಷಯಗಳ ಬಗ್ಗೆ ಒತ್ತಡ ಅಥವಾ ಬೇಸರ ಆಗ್ತಕ್ಕಂಥ ಸನ್ನಿವೇಶಗಳು ಭಾಳಷ್ಟು ಬರ್ತವೆ. ಸಹಜವಾಗಿ ಜೀವನದಲ್ಲಿ ಎಲ್ಲ ಸುಖಕರವಾಗಿರೋದಿಲ್ಲ, ಸಣ್ಣ ಪುಟ್ಟ ಬರ್ತವೆ. ಅದನ್ನು ಎದುರಿಸಿ ಮುಂದೆ ಹೋಗ್ತಕ್ಕಂಥದ್ದು ಎಲ್ಲರೂ ಜೀವನದಲ್ಲಿ, ಪ್ರತಿಯೊಬ್ಬರ ಜೀವನದಲ್ಲಿ ಈ ರೀತಿ ಇರ್ತದೆ. ದಯವಿಟ್ಟು ನಾನು ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೇನೆ, ಅದು ಇಂಜಿನಿಯರಿಂಗ್ ಇರ್ಬೋದು, ಬೇರೆ ವಿಭಾಗದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥವ್ರಿರ್ಬೋದು, ದಯವಿಟ್ಟು ಆ ರೀತಿ ಒತ್ತಡದ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರ ಜೊತೆ ಕೂತು ಮಾತಾಡಿ ಅಥವಾ ಪೋಷಕರ ಜೊತೆ ಮಾತಾಡಿ ಅವರಿಂದ ಸಲಹೆಗಳನ್ನು ಪಡಿತಕ್ಕಂಥದ್ದಾಗಬೇಕು. ಆ ಕ್ಷಣದಲ್ಲಿ ಯಾವುದೇ ಒಂದು ತಮ್ಮ ವೈಯಕ್ತಿಕ ತೀರ್ಮಾನಗಳನ್ನು ಮಾಡುವಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ವಿನಂತಿ ಎಲ್ಲರಲ್ಲೂ. ಇದು ಭಾಳ ನೋವಿನ ವಿಚಾರ. ಈಗ ಅವರ ಪೋಷಕರು ಬರ್ತಾ ಇದ್ದಾರೆ. ಬಹುಶಃ ಅವರಿಗೆ 2 ಮಕ್ಕಳು ಅಂತ ಕಾಣ್ತದೆ, ಒಂದು ಹೆಣ್ಮಗಳು, ಒಂದು ಗಂಡು ಹುಡುಗ.